ಮೂರನೇ ಬಾರಿಗೆ ಅಧಿಕಾರದಲ್ಲಿರುವಂತಹ ಮೋದಿ ಸರ್ಕಾರ ಮಹತ್ವವಾದಂತಹ ಒಂದು ಬದಲಾವಣೆಯನ್ನು ತರೋದಕ್ಕೆ ವಕ್ಫ್ ಬೋರ್ಡ್ನಲ್ಲಿ ಮುಂದಾಗಿರುವಂಥದ್ದು. ಸದ್ಯಕ್ಕೆ ವಕ್ಫ್ ಬೋರ್ಡ್ ಕಾಯ್ದೆ ಏನಿದೆ ಇದರಲ್ಲಿ ಬದಲಾವಣೆಗಳನ್ನು 40ಕ್ಕೂ ಹೆಚ್ಚು ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿಯಾಗಿದೆ. ಸದ್ಯದಲ್ಲೇ ಇದನ್ನು ಸಂಸತ್ನಲ್ಲಿ ಮಂಡಿಸೋದಕ್ಕೆ ಕೂಡ ಮೋದಿ ಸರ್ಕಾರ ಡಿಸೈಡ್ ಮಾಡಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದು ದೇಶದಾದ್ಯಂತ ಸಾಕಷ್ಟು ಚರ್ಚೆಗಳಿಗೂ ಕೂಡ ಕಾರಣ ಆಗಿದೆ, ಪರವಿರೋಧ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಸದ್ಯಕ್ಕೆ ಇದರ ಬಗ್ಗೆ ಮಾತನಾಡೋದಕ್ಕೆ ವಕ್ಫ್ ಬೋರ್ಡ್ನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಮೌಲಾನಾ ಶಫಿ ಸಾದಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಈ ಸುದ್ದಿ ತಮಗೂ ಕೂಡ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ವಕ್ಫ್ ಬೋರ್ಡ್ನಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಲಿಂಗ ಸಮಾನತೆಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಥರದ ಒಂದು 40ಕ್ಕೂ ಹೆಚ್ಚು ಬದಲಾವಣೆಗಳನ್ನು ವಕ್ಫ್ ಬೋರ್ಡ್ ಕಾಯ್ದೆಯಲ್ಲಿ ತರಬೇಕು ಅಂತ ಕೇಂದ್ರ ಸರ್ಕಾರ ಹೊರಟಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ತಮ್ಮ ರಿಯಾಕ್ಷನ್ ಏನು ಸರ್? ಒಂದೇದು ನೋಡಿ, ಈಗ ನಮ್ಮ ರಾಜ್ಯದಾದ್ಯಂತ ಇದು ಚರ್ಚೆ ಆಗ್ತಾಯಿದೆ, ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾಯಿದೆ. ಮೊದಲನೇದಾಗಿ ವಕ್ಫ್ ಬೋರ್ಡಲ್ಲಿ ಒಂದು ರಿಜಿಸ್ಟ್ರೇಷನ್ ಹೆಂಗೆ ನಡೆಯುತ್ತದೆ, ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ನಾನು ಓದ್ತೀನಿ ಒಮ್ಮೆ. ನಂತರ ನಿಮಗೆ ಏನೆಲ್ಲ ಈಗ ಕೇಂದ್ರ ಸರ್ಕಾರ ಯಾವುದೆಲ್ಲ ತಿದ್ದುಪಡಿಯನ್ನು ಮಾಡೋಕ್ಕೆ ಇಚ್ಛಿಸಿದೆ ಅಂತ ಇನ್ನೂ ಏನಾಗಿಲ್ಲ, ಪಾರ್ಲಿಮೆಂಟಲ್ಲಿ ಅದನ್ನು ಸಬ್ಮಿಟ್ ಮಾಡಿಲ್ಲ, ಬರೇ ಲೀಕ್ ಆಗಿದೆ ಅಷ್ಟೇ, ಮಾಧ್ಯಮ ಲೀಕ್ ಆಗಿದೆ ಅಷ್ಟೇ, ಇನ್ನೂ ಪಾರ್ಲಿಮೆಂಟಿಗೆ ಇನ್ನೂ ಸಬ್ಮಿಟ್ ಮಾಡಿಲ್ಲ. ಆದ್ದರಿಂದ ರಾಜ್ಯದ ಜನತೆಗೆ ವಕ್ಫ್ ಬೋರ್ಡ್ ಬಗ್ಗೆ ಗೊತ್ತಾಗಲು ಒಂದು ಚಿಕ್ಕ ಮಾಹಿತಿ, ಒಂದು ಪ್ರಾಥಮಿಕ ಮಾಹಿತಿ ಆದರೂ ವಕ್ಫ್ ಬೋರ್ಡ್ ಬಗ್ಗೆ ಇರಬೇಕು ಎಲ್ರಿಗೂ. ಅದಕ್ಕಾಗಿ ಹೇಳ್ತಾ ಕೆಲವು ಜಿಲ್ಲೆಗಳಲ್ಲಿ ವಕ್ಫ್ ಆಸ್ತಿಗಳ ಮೊದಲನೇ ಸರ್ವೆ ಅದು 1956 ಸ್ಟಾರ್ಟ್ ಆಗಿದೆ, 1956 ಸ್ಟಾರ್ಟ್ ಆಗಿದೆ. ಇನ್ನೂ ಕೆಲವು ಕಡೆ 1960ರಿಂದ ವಿವಿಧ ವರ್ಷಗಳಲ್ಲಿ ಅದು ಪ್ರಾರಂಭ ಆಗಿದೆ. ವಕ್ಫ್ ಆ್ಯಕ್ಟ್ 1954 ಕಲಂ 4 ರಾಜ್ಯ ಸರ್ಕಾರವು ಅಂದಿನ ಮುಜರಾಯಿ ಇಲಾಖೆಯ ಆಯುಕ್ತರನ್ನು ಅಥವಾ ಕಂದಾಯ ಇಲಾಖೆಯ ತಹಸೀಲ್ದಾರರನ್ನು ತಾಲೂಕು ವಕ್ಫ್ ಸರ್ವೆ ಆಯುಕ್ತರನ್ನಾಗಿ ನೇಮಿಸಿ, ಯಾರು ನೇಮಕ ಮಾಡ್ತಾರೆ? ಕಂದಾಯ ಇಲಾಖೆ, ಸರ್ಕಾರ ನೇಮಕ ಮಾಡುತ್ತೆ. ವಕ್ಫ್ ಸಂಸ್ಥೆಗಳು ಮತ್ತು ಅದರ ಅಡಿಯಲ್ಲಿರುವ ಆಸ್ತಿಗಳನ್ನು ಗುರುತಿಸಿ ಸ್ಥಳ ಪರಿಶೀಲನೆ ಮತ್ತು ಪಂಚಾಯತಿದಾರರಿಂದ ಮಾಜರು ಸಿದ್ಧಪಡಿಸಿ ಅಂಥ ಸರ್ವೆ ವರದಿಗಳನ್ನು ತಯಾರಿಸಿ ಸರ್ಕಾರದ ಅನುಮೋದನೆಗೆ ಸಲ್ಲಿಸಿ ವಕ್ಫ್ ಸಂಸ್ಥೆಗಳ ಮತ್ತು ಆಸ್ತಿಗಳ ಪಟ್ಟಿಯನ್ನು ಗೆಜೆಟ್ ರಾಜ್ಯಪತ್ರದ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುತ್ತದೆ. ಈ ರಾಜ್ಯಪತ್ರ ಹೊರಡಿಸುವುದು ಯಾರು? ಸರ್ಕಾರ, ವಕ್ಫ್ ಬೋರ್ಡ್ ಅಲ್ಲ. ಕೆಲವು ಜಿಲ್ಲೆಗಳಲ್ಲಿ 1964, 1965, 1974, 1975 ಮತ್ತು 1981 ಸಹ ಗೆಜೆಟ್ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತದೆ. ವಕ್ಫ್ ಆಸ್ತಿಗಳ ಎರಡನೇ ಸರ್ವೆ ಆಗಿದೆ 1995 ಅಧಿಸೂಚಿತಗೊಂಡಿರುವ ವಕ್ಫ್ ಆಸ್ತಿಗಳನ್ನು ಹೊರತುಪಡಿಸಿ ಇನ್ನೂ ಹೊಸದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳನ್ನು ಸಹ ಸೇರಿಸಿಕೊಂಡು ಎಲ್ಲ ವಕ್ಫ್ ಆಸ್ತಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಮಂಡಳಿಯಲ್ಲಿ ವಕ್ಫ್ ಕಾಯ್ದೆ 1995 ಕಲಂ 36 ಒಂದು ಆಸ್ತಿಯನ್ನು ವಕ್ಫ್ ಮಂಡಳಿಯಲ್ಲಿ ನೋಂದಾಯಿಸಲು ಆಯಾ ಆಸ್ತಿಯ ಒಂದು ವಕ್ಫ್ ಈಗ ಯಾರು ನಮ್ಮ ಯತ್ನಾಳ್ ಅವರೆಲ್ಲ ಹೇಳುವಂಥ ಅವರಿಗೆ ತಪ್ಪು ಭಾವನೆಗಳಿವೆ, ಅಂಥ ತಪ್ಪು ಭಾವನೆ ಎಲ್ರಿಗೂ ಅವರು ಹರಡಿಸಿದ್ದಾರೆ. ಅಂದರೆ ವಕ್ಫ್ ಒಂದು ರಿಜಿಸ್ಟ್ರ್ ಆಗಬೇಕಾದ್ರೆ ಯಾರಾದ ಅಂದರೆ ಸ್ವಸ್ತಿಕ್ಕಿದ್ದು ಮನೆ ನನಗೆ ಯಾವಾಗ ಬೇಕಾದರೂ ವಕ್ಫ್ ಮಾಡಿದರೆ ನಾಳೆ ಅದು ವಕ್ಫೇ ಆಗುತ್ತೆ ಎಂಬ ಒಂದು ತಪ್ಪು ಮಾಹಿತಿ ರಾಜ್ಯವ್ಯಾಪಿ ಹೋಗ್ತಾ ಇದೆ. ಅದಕ್ಕಾಗಿ ಹೇಳ್ತಾ ಇರೋದು ನಾನು. ಇಲ್ಲಿ ನೋಡಿ ಹೇಗಿದೆ ಅಂತ ಹೇಳಿದರೆ, ವಕ್ಫ್ ಕಾಯ್ದೆ 1995 ಕಲಂ 36 ಒಂದು ಆಸ್ತಿಯನ್ನು ವಕ್ಫ್ ಮಂಡಳಿಯಲ್ಲಿ ನೋಂದಾಯಿಸಲು ಆಯಾ ಆಸ್ತಿಯ ಅನುಭೋಗದಾರರು ಅಥವಾ ಮಾಲೀಕರಿಂದ ದಾನಪತ್ರ, ಹಕ್ಕು ದಾಖಲಾತಿಗಳು ಹಾಗೂ ಅವರು ದಾನ ನೀಡಿದಲ್ಲಿ ಅಥವಾ ಅನುಭೋಗಾನುಸಾರ ಅಂದರೆ ವಕ್ಫ್ ಬೈ ಯೂಸರ್ ಆಗಿರುತ್ತೆ, ಯಾವುದೇ ಮಸೀದಿ ಇರಲಿ, ಯಾವುದೇ ಮದ್ರಸಾ ಇರಲಿ, ಅದು ಧಾರ್ಮಿಕ ಸಂಸ್ಥೆ ಇದ್ದರೆ ವಕ್ಫ್ ಬೈ ಯೂಸರ್ ಇರುತ್ತೆ. ಅಂಥ ಅನುಭೋಗಾನುಸಾರ ವಕ್ಫ್ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಲ್ಲಿ ಅಂಥ ವಕ್ಫ್ ಆಸ್ತಿಗಳನ್ನು ಪುರಸಭೆ, ಪಂಚಾಯತಿ, ನಗರಸಭೆ, ತಹಸೀಲ್ದಾರ್ ಕಚೇರಿಯಲ್ಲಿ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಪರಿಷ್ಕರಿಸಿ ಆಯಾ ಸಂಸ್ಥೆಯ ಸುಪರ್ದಿಗೆ ಪಡೆದ ನಂತರ ವಕ್ಫ್ ಕಾಯ್ದೆ ಕಲಂ 36 ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಪಡೆದು ಮಂಡಳಿಯಿಂದ ಸಾರ್ವಜನಿಕ ತಿಳುವಳಿಕೆ ಪತ್ರವನ್ನು ಹೊರಡಿಸಿ ಪ್ರಸ್ತಾವಿತ ವಕ್ಫ್ ಆಸ್ತಿಯ ಸುತ್ತಮುತ್ತಲಿನ ಪ್ರದೇಶದ ವ್ಯಕ್ತಿಗಳಿಂದ ಆಕ್ಷೇಪಣೆಗಳಿದ್ದರೆ ಆಕ್ಷೇಪಣೆಗಳನ್ನು ತೆಗೆದು ಇದ್ದಲ್ಲಿ 7 ದಿನಗಳೊಳಗೆ ಆಕ್ಷೇಪಣೆಗೆ ಸಮಯವನ್ನು ಕೊಟ್ಟು ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ವಕ್ಫ್ ಕಾಯ್ದೆ ಕಲಂ 41 ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಅನಂತರ ಮಂಡಳಿಯಲ್ಲಿ ವಕ್ಫ್ ಆಸ್ತಿಗಳನ್ನು ನೋಂದಾಯಿಸಲು ಕ್ರಮ
ವಹಿಸಲಾಗುತ್ತದೆ. ಹೇಗೆ ನೀವು ಇದು ಯಾವುದೋ ಒಂದು ರೆವಿನ್ಯೂ ಒಂದು ರೆಕಾರ್ಡ್ ಹೇಗೆ ಮಾಡ್ತೀರಾ, ಆ ಸಂಬಂಧಪಟ್ಟ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆಲ್ಲ ಹೋಗಿ ಅಲ್ಲೂ ಅಬ್ಜೆಕ್ಷನ್ ಬಂದರೆ ವಕ್ಫ್ ಕಾಯ್ದೆಯಲ್ಲೇ ಅದಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲೇ ಇದು ನೋಡಿ ವಕ್ಫ್ ಆ್ಯಕ್ಟ್ ಇದು. ಈ ವಕ್ಫ್ ಆ್ಯಕ್ಟ್ 41 ಏನು ಹೇಳುತ್ತೆ ಅಂತ ಹೇಳಿದರೆ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಎಲ್ಲಾದರೂ ತಪ್ಪಂದರೆ ಅಲ್ಲಿ ವಕ್ಫ್ ಆಗಲ್ಲ. ಅದು ಪರಿಶೀಲನೆ ನಂತರನೇ ಆಕ್ಷೇಪಣೆ ಯಾರಾದರೂ ಇತ್ತು, ಸ್ವಸ್ತಿಕಿದ್ದು ಏನಾದರೂ ನಿಮ್ಮದು ವಿರೋಧ ಇದ್ದರೆ ಅಲ್ಲಿ ಆ ವಿರೋಧವನ್ನು ನೀವು ಅಬ್ಜೆಕ್ಷನ್ ಇದು ಮಾಡಿದರೆ, ಸಬ್ಮಿಟ್ ಮಾಡಿದರೆ ಅದನ್ನು ತಗೊಳ್ತೀವಿ. ನಂತರ ಈ ರೀತಿಯಲ್ಲಿ ಕಲಂ 36 ಅನ್ವಯ ನೋಂದಾಯಿತ ವಕ್ಫ್ ಆಸ್ತಿಗಳು ಮತ್ತು 1ನೇ ಸರ್ವೆ ಕಾರ್ಯದ ನಂತರ ಇನ್ನೂ ಅಧಿಸೂಚಿತವಾಗಿರದೇ ಇರುವಂಥ ಎಲ್ಲ ಆಸ್ತಿಗಳನ್ನು ಜಿಲ್ಲಾ ವಕ್ಫ್ ಅಧಿಕಾರಿಗಳ ಮುಖಾಂತರ ಪ್ರತ್ಯೇಕವಾಗಿ ಒಂದೊಂದು ವಕ್ಫ್ ಸಂಸ್ಥೆ ವಿವರವನ್ನು ಫಾರಂ ನಂಬರ್ 1ರಲ್ಲಿ ಇಂಡೀಕರಿಸಿ ಸಂಬಂಧಪಟ್ಟ ತಹಸೀಲ್ದಾರರು, ಸಹಾಯಕ ಆಯುಕ್ತರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲು ಸಹಿಯೊಂದಿಗೆ ಫಾರಂ ನಂಬರ್ 2ರಲ್ಲಿ ತಾಲೂಕುವಾರು ಸಂಸ್ಥೆಗಳ ಪಟ್ಟಿಯನ್ನು ಮಾಡಿ ಕಂದಾಯ ಇಲಾಖೆಗೆ ಮಾನ್ಯ ರಾಜ್ಯ ಸರ್ಕಾರದ ಅನುಮೋದನೆಗೆ ಪ್ರಸ್ತಾವನೆಯನ್ನು ಸಲ್ಲಿಸುವ ಮೂಲಕ ತಾಲೂಕುವಾರು 2ನೇ ಸರ್ವೆಯ ವಕ್ಫ್ ಆಸ್ತಿಗಳ ಪಟ್ಟಿಯನ್ನು 2018ರವರೆಗಿನ ಎಲ್ಲ ನೋಂದಾಯಿತ ವಕ್ಫ್ ಸಂಸ್ಥೆಗಳು ಮತ್ತು ಆಸ್ತಿಗಳನ್ನು ಗಜೆಟ್ ರಾಜ್ಯಪತ್ರದ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುತ್ತದೆ. ಈ ರೀತಿಯಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಕೈಗೊಂಡು ಒಂದು ವಕ್ಫ್ ಆಸ್ತಿಯನ್ನು ನೋಂದಾಯಿಸಲು ಕೈಗೊಳ್ಳಬೇಕಾದ ಎಲ್ಲ ಕ್ರಮಗಳ ನಂತರವೇ ವಕ್ಫ್ ಆಸ್ತಿ ಎಂದು ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಮಂಡಳಿಯಲ್ಲಿ ನೋಂದಾಯಿತ ಆಸ್ತಿಗಳನ್ನು ನಿಯಮಬಾಹಿರವಾಗಿ, ಕಾನೂನು ಬಿಟ್ಟು ಅಥವಾ ಕಾನೂನು ಬಾಹಿರವಾಗಿ ವಕ್ಫ್ ಆಸ್ತಿ ಎಂದು ಘೋಷಿಸಲು ಸಾಧ್ಯವೇ ಇರುವುದಿಲ್ಲ. ಆದ್ದರಿಂದ ಈಗ ನಡೆಯುತ್ತಿರುವಂಥ ಚರ್ಚೆ ಏನಂತ ಹೇಳಿದರೆ, ಯಾರದ್ದೂ ಆಸ್ತಿಯನ್ನು ಯಾರೋ ತಗೊಂಡೋಗಿ ಅಲ್ಲಿ ವಕ್ಫ್ ಅಂತ ಅಲ್ಲಿ ಏನು ಮಾಡ್ತಾರೆ, ವಕ್ಫ್ ರಿಜಿಸ್ಟ್ರಿ ಮಾಡ್ತಾ ಇದ್ದಾರೆ. ಅದನ್ನು ಒನ್ಸೆ ವಕ್ಫ್ ಆಲ್ವೈಸ್ ವಕ್ಫ್ ಅಂತ ಹೇಳ್ತಾರೆ. ನಂತರ ಒಮ್ಮೆ ವಕ್ಫ್ ಆದರೆ ಮತ್ತೆ ಯಾರಿಗೂ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಯತ್ನಾಳ್ ಅವರ ಒಂದು ಭಾಷಣ ನಾನು ಕೇಳಿದೆ. ಅಂದರೆ ಇದರ ಬಗ್ಗೆ ಆ್ಯಕ್ಟ್ ಬಗ್ಗೆ ಅವರಿಗೆ ಅರಿವಿಲ್ಲ. ಆ್ಯಕ್ಟ್ ಬಗ್ಗೆ ನೋಡಿ, ಆ್ಯಕ್ಟ್ ತುಂಬ ಸ್ಪಷ್ಟವಿದೆ, ಎಲ್ರಿಗೂ ಸಿಗುತ್ತೆ. 1995 ಆ್ಯಕ್ಟ್, ವಕ್ಫ್ ಆ್ಯಕ್ಟ್ 1995 ಅಮೆಂಡೆಡ್ 2013 ಅಮೆಂಡೆಡ್ ಇದೆ, ತಿದ್ದುಪಡಿ ಆಗಿದೆ. ಈ ಆ್ಯಕ್ಟಲ್ಲಿ ಸ್ಪಷ್ಟವಾಗಿದೆ ಎಲ್ಲೋ ಹೇಗೆ ರಿಜಿಸ್ಟ್ರಿ ಮಾಡಬೇಕು ಎಂಬುದು. ಇದು ಜನರಿಗೆ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿದರೆ, ಹೇಗೆ ಬೇಕಾದರೂ ವಕ್ಫ್ ಮಾಡ್ಬೋದು ಅಂತ ಹೇಳಿ ನಾನು ಸ್ಮೃತಿ ಇರಾನಿಯವರ ಮೀಟಿಂಗ್ ಹೋಗಿದ್ದೆ. ಡೆಲ್ಲಿಯಲ್ಲಿ ಎಲ್ಲ ಅಧ್ಯಕ್ಷರುಗಳ ಮೀಟಿಂಗ್ ಕರೆದಿದ್ದರು. ಡೆಲ್ಲಿಯಲ್ಲಿ ಸ್ಮೃತಿ ಇರಾನಿಯವರು ವಕ್ಫ್ ಅಧ್ಯಕ್ಷರಾಗಿದ್ದರು. ಅವರು ಈ ಮಾತನ್ನು ಹೇಳಿದರು, ಯಾರದೋ ಸೊತ್ತನ್ನು ತಗೊಂಡು ಬಂದು ಏನು ವಕ್ಫ್ ಮಾಡಲಾಗ್ತದೆ ಅಂತೇಳಿ. ಆವಾಗ ನಾನೇ ಅದಕ್ಕೇನು ಪ್ರತಿಕ್ರಿಯಿಸಿದೆ. ಎಲ್ಲ ಅಧ್ಯಕ್ಷರುಗಳು, ಎಲ್ಲ ರಾಜ್ಯದ ಸಿ ಒ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ಒಬ್ಬ IAS ಆಫೀಸರ್ ಆಗಿರಬೇಕು ಅಥವಾ ಹಿರಿಯ KS ಆಫೀಸರ್ ಆಗಿರಬೇಕು. ಅಂಥ IAS IPS ಇದು KS ಆಫೀಸರ್ಗಳೇ ಅಲ್ಲಿ ಏನು ಈ ವಿಚಾರವಾಗಿ ಅವರಿಗೆ ಸ್ಮೃತಿ ಇರಾನಿಯವರಿಗೆ ಹೇಳಿಕೊಟ್ರು. ಇಂಥ ಒಂದು ವಾತಾವರಣ ನಮ್ಮ ದೇಶದಲ್ಲಿಲ್ಲ. ಸರ್, ಈಗ ಯಾವುದೋ ಒಂದು ತಮಿಳುನಾಡಿನ ಒಂದು ಹಳ್ಳಿಯನ್ನು ವಕ್ಫ್ ಒಂದ್ಸಲ ಅದು ಇಡೀ ಹಳ್ಳಿಯ ತನಗೆ ಸೇರಿದ್ದು ಅಂತ ಹೇಳಿ ಇದು ಮಾಡಿದಾಗ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟಿನ ವಿವಾದ ಸೃಷ್ಟಿಯಾಗಿತ್ತು. ಆ ವಿಷಯ ತಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಈ ಸಂದರ್ಭಗಳಲ್ಲಿ ಏನಾಗುತ್ತೆ ಸರ್? ಅದು ನೋಡಿ, ಇಲ್ಲೂ ತಮಿಳುನಾಡಿನ ಹಳ್ಳಿ ಅಂತಲ್ಲ, ಇಲ್ಲೇ ನೀವು ಬೆಲ್ಲಹಳ್ಳಿ, ಬ್ಯಾಂಗ್ಳೂರಿನ ಬೆಲ್ಲಹಳ್ಳಿ, ಹೆಗ್ಡೆನಗರು, ನಮ್ಮ ಏರ್ಪೋರ್ಟ್ ರೋಡಲ್ಲೇ ಇದೆ. ಅಲ್ಲಿ 580 ಎಕರೆ ಜಾಗನೂ ಟಿಪ್ಪು ಸುಲ್ತಾನ್ ಅವರು ವಕ್ಫ್ ಮಾಡಿದರು. ಅದು ವಕ್ಫ್ ಆಸ್ತಿ. ಅದರಲ್ಲಿ ಈಗ ಸರ್ಕಾರ ಹಲವು ಸಂಸ್ಥೆಗಳಿಗೆ ಏನು ಮಾಡಿದೆ, ಗ್ರ್ಯಾಂಟ್ ಮಾಡಿದೆ. ಅದೇ ರೀತಿಯಲ್ಲಿ ಹಲವಾರು ಮುಸಲ್ಮಾನರೇ ಅದನ್ನು ಏನು ಮಾಡಿ ಕಬಳಿಕೆ ಮಾಡಿದ್ದಾರೆ. ಆ ಚರ್ಚೆ ಈಗ ಸುಪ್ರೀಂ ಕೋರ್ಟಲ್ಲಿದೆ. ಆ ವಿಚಾರ ಸುಪ್ರೀಂ ಕೋರ್ಟಲ್ಲಿದೆ. ಒಂದು ಹಳ್ಳಿ, ಒಂದು ನಾಡು ಎಂದು ಹೇಳೋಕ್ಕಾಗಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಮೊಘಲ್ ರಾಜರು 800 ವರ್ಷಗಳ ಕಾಲ ಈ ದೇಶವನ್ನು ಆಳಿದರು. ಅವರೇನು ಮಾಡಿದ್ದಾರೆ, ವಕ್ಫ್ ಮಾಡಿದ ಅವರ ದೊರೆಗಳ ಆಸ್ತಿಯನ್ನು ವಕ್ಫ್ ಮಾಡಿ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ರವರು ವಕ್ಫ್ ಮಾಡಿ ಹೋಗಿದ್ದಾರೆ. ಯಾಕೆಂದರೆ ಮುಸಲ್ಮಾನರಿಗಿರುವಂಥ ಮುಜರಾಯಿ ಹಿಂದೂಗಳಿಗೆ ಇರುವ ಹಾಗೆ ಕ್ರಿಶ್ಚಿಯನ್ನರ ಮಂಡಳಿಯೂ ಇದೆ, ಜೈನರಿಗೂ ಇದೆ, ಎಲ್ಲರಿಗೂ ಮಂಡಳಿ ಇದೆ. ಆದರೂ ವಕ್ಫ್ ಆಸ್ತಿಯ ಬಗ್ಗೆ ಯಾಕೆ ಇಷ್ಟು ಇದಂತ ಹೇಳಿದರೆ, ಅದು ಮುಸಲ್ಮಾನರದ್ದು, ಅಲ್ಪಸಂಖ್ಯಾತರು ಎಲ್ಲ ವಿಚಾರದಲ್ಲಿ ಮುಸಲ್ಮಾನರ ಬಗ್ಗೆ, ಅದೇ ರೀತಿ ಅಲ್ಪಸಂಖ್ಯಾತರ ಬಗ್ಗೆ ಹೇಗೆ ಅವರು ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದಾರೋ, ವಕ್ಫಲ್ಲೂ ಅದೇ ಆಗಿದೆ. ವಕ್ಫ್ ಯಾರದ್ದು ಆಸ್ತಿ ಅಲ್ಲ, ಸರ್ಕಾರದ್ದು ಅಲ್ಲ. ಏನು ತಿಳ್ಕೊಂಡಿದ್ದಾರೆ, ಸರ್ಕಾರದ ಆಸ್ತಿ, ವ್ಯಕ್ತಿಗಳ ಆಸ್ತಿ ಅಲ್ಲ, ಮುಸಲ್ಮಾನರೇ. ಅವರ ಸಾಯುವಾಗ ಅವರು ನಿಧನರಾಗುವುದಕ್ಕಿಂತ ಮುಂಚೆ ವಸಿಯತ್ ಮಾಡ್ತಾರೆ, ನನ್ನ ಈ ಆಸ್ತಿಯನ್ನು ನಾನು ವಕ್ಫ್ ಮಾಡಿದ್ದೇನೆ. ಒಮ್ಮೆ ವಕ್ಫ್ ಮಾಡಿದರೆ ಅದು ಅಲ್ಲಾಹನ ಆಸ್ತಿ ಆಯಿತು. ಅದರಲ್ಲಿ ಯಾರೂ ಕಬಳಿಕೆ ಮಾಡಲಿಕ್ಕೂ ಆಗೋದಿಲ್ಲ, ಅದನ್ನು ಯಾರಿಗೂ ಮುಟ್ಟೋಕ್ಕೂ ಆಗಲ್ಲ. ಇದೇ ಆಸ್ತಿಯನ್ನು ವಕ್ಫ್ ಬೋರ್ಡ್ನ ಆಸ್ತಿಗಳೇನಿತ್ತು ಇದನ್ನು ಸ್ವತಃ ಬ್ರಿಟಿಷರು ಆಡಳಿತದಲ್ಲಿದ್ದಾಗ ನಿಷೇಧಿಸಿದ್ರು. ಆನಂತರ 1956 ಮತ್ತೆ ಬಂತು ಅಂತ ಹೇಳಿ ಕೇಳಲ್ಪಟ್ಟು. ಏನದು ಸರ್? ಇಲ್ಲ, ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಬ್ರಿಟಿಷರು ಹಾಗೆ ನಿಷೇಧಿಸಲು ಸಾಧ್ಯನೇ ಇಲ್ಲ. ಏಕೆಂದರೆ ಬ್ರಿಟಿಷರ ಅಧಿಕಾರದಲ್ಲಿ ಹಲವಾರು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿತ್ತು. ಅವರಿಗೆ ಗೊತ್ತಿದೆ ಇಸ್ಲಾಂ ಇದು ಶರಿಯತ್ ಕಾನೂನು ಏನಿದೆ ಅಂತೇಳಿ. ಆ್ಯಕ್ಚುಲಿ ಇದು ಶರಿಯತ್ ಆ್ಯಕ್ಟ್ ತಂದದ್ದೇ ಬ್ರಿಟಿಷರು 1937
ಶರಿಯತ್ ಅಪ್ಲಿಕೇಶನ್ ಆ್ಯಕ್ಟ್ ತಂದದ್ದೇ ಬ್ರಿಟಿಷರು 1937ರಲ್ಲಿ. ಮತ್ತೊಂದು ಏನಾಗುತ್ತೆ ಗೊತ್ತಾ, ಇದು ನಮಗೆ ಸಂವಿಧಾನಬದ್ಧವಾಗಿ ಒಂದು ರಿಲೀಜಿಯಸ್ ಸ್ವಾತಂತ್ರ್ಯದ ಹಕ್ಕು ಇದೆ ಅಲ್ಲ, ಅದನ್ನು ಒಂದು ಏನು ಕಬಳಿಸುವಂತಹ ಪ್ರಯತ್ನ ಅಲ್ವಾ ಇದು. ಅಂದರೆ ವಕ್ಫ್ ಅಂತ ಹೇಳಿದ್ರೇನು, ಅದು ಮುಸಲ್ಮಾನರ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರ. ಅಲ್ಲಿ ಮರಣ ಹೊಂದುವಾಗ ನನ್ನಲ್ಲಿ ಈಗ ಆಸ್ತಿಗಳು ಜಾಸ್ತಿ ಇದ್ದರೆ ನಾನೇನು ಮಾಡ್ತೀನಿ, ಈ ಆಸ್ತಿ ನಾನು ಮಸೀದಿಗೆ, ಮದ್ರಸಾಗೆ ಅಥವಾ ಬಡ ಮಕ್ಕಳಿಗೆ ನಾನು ವಕ್ಫ್ ಮಾಡಿ ಹೋಗ್ತೀನಿ ಅಂತೇಳಿ. ಆ ಜಾಗಕ್ಕೂ ಯಾಕೆ ಕಣ್ಣಾಕಬೇಕು ಅಂತ ನನ್ನ ಇದು ಪ್ರಶ್ನೆ. ಐ ಆಮ್ ನಾಟ್ ರಾಂಗ್, ವಕ್ಫ್ ಅಂತ ಹೇಳಿದ್ರೆ ದೇವರಿಗೆ ಕೊಟ್ಟ ಆಸ್ತಿ ಅಥವಾ ಅದು ಬಡವರಿಗೋಸ್ಕರ ವಿನಿಯೋಗ ಆಗಬೇಕು ಅನ್ನೋಂಥದ್ದು ವಕ್ಫ್ ಅನ್ನುವಂಥ ಅರ್ಥ ಅಲ್ವಾ. ಇದೇ ವಕ್ಫ್ ಅನ್ನುವಂಥ ಕಾನ್ಸೆಪ್ಟ್ ಇಸ್ಲಾಂ ಹುಟ್ಟಿದಂಥ ಅರಬ್ ರಾಷ್ಟ್ರಗಳಲ್ಲೇ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ವಾದ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಗೊತ್ತಿಲ್ಲ, ಇಸ್ಲಾಂ ಇದರಲ್ಲೇ ಗೊತ್ತಿಲ್ಲ. ನೀವು UAE ಹೋಗಿ ದಾರುಲ್ ಔಕಾಫ್, ನಾನು ಇದು UAE ರಾಷ್ಟ್ರದ ಇದು ಪ್ರತಿನಿಧಿಯಾಗಿ ಆಹ್ವಾನಿತ ಅತಿಥಿಯಾಗಿ ಹೋಗಿದ್ದೆ 2016ರಲ್ಲಿ. ನಮ್ಮ ಕಾರ್ಯಕ್ರಮಕ್ಕೆ ಕರೆಯೋದೇ ಅಲ್ಲಿನ ವಕ್ಫ್ ಮಂಡಳಿ, ಅಂದರೆ ಅಲ್ಲಿನ ಔಕಾಫ್ ಬೋರ್ಡ್. ಅಲ್ಲಿ ದೊಡ್ಡ ಒಂದು ಇದು ಔಕಾಫ್ ಬೋರ್ಡ್ ಇದೆ. ಅದೇ ರೀತಿಯಲ್ಲಿ ವಕ್ಫಿಗೆ ಒಬ್ಬ ಮಿನಿಸ್ಟ್ರಿ ಇರ್ತಾರೆ, ಒಬ್ಬ ರಾಜರೇ ಅದಕ್ಕೆ ಇರ್ತಾರೆ. ಇಡೀ ಧಾರ್ಮಿಕ ಕ್ಷೇತ್ರಗಳೆಲ್ಲವೂ ಅದರ ಅಧೀನದಲ್ಲೇ ಬರುತ್ತೆ. ಅದು ತಿಳುವಳಿಕೆ ಕೊರತೆಯಿಂದ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ಸರ್, ಒಂದು ಪಾರದರ್ಶಕತೆಗೋಸ್ಕರ ಈ ಥರದ ಒಂದು ಬದಲಾವಣೆ ತರಬೇಕು ಅಂತ ಹೇಳಿ ಅವರು ಮುಂದಾಗಿರುವಂಥದ್ದು. ಇನ್ನೊಂದು ಸಮಾನತೆ ವಿಚಾರದಲ್ಲಿ ಬಂದರು. ಈ ವಕ್ಫ್ ಅನ್ನುವಂಥ ವಿಷಯದಲ್ಲಿ ಮಹಿಳಾ ಸಮಾನತೆ ಇಲ್ಲ, ಮಹಿಳೆಯರು ಇದರಲ್ಲಿ ಪಾಲೇ ಪಡೆಯೋದಿಲ್ಲ, ಮಹಿಳೆಯರು ಇದರಲ್ಲಿ ಭಾಗವಹಿಸೋದಿಲ್ಲ ಅನ್ನುವಂಥ ಒಂದು ವಾದ ಇದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಇಲ್ಲ, ಈಗಾಗಲೇ ನೋಡಿ ವಕ್ಫ್ ಮಂಡಳಿಯಲ್ಲಿ 2 ಮಹಿಳೆಯರು ಕಂಪಲ್ಸರಿ ಮಾಡಿದ್ದಾರೆ. 2013 ಎಮೆಂಡೆಡ್ ತಿದ್ದುಪಡಿ ಆ್ಯಕ್ಟಲ್ಲಿ 1995-2013 ಏನು ತಿದ್ದುಪಡಿಯಾಗಿದ್ದು 2 ಮಹಿಳೆಯರು ಕಡ್ಡಾಯವಾಗಿರಬೇಕು ಅಂತಿದೆ. ಈಗ 2 ಇದ್ದಾರೆ. ಕನೀಸ್ ಫಾತಿಮಾ ಅವರು ಕರ್ನಾಟಕದಲ್ಲೇ MLA ಮಹಿಳೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ಜೆಹರಾ ಫಾತಿಮಾ ಅಂತ ಹೇಳಿ IAS ಆಫೀಸರು ಇದ್ದಾರೆ. 2 ಮಹಿಳೆಯರು ಕಡ್ಡಾಯ ಮಾಡಿದ್ದಾರೆ. ಅಂತಹ ಅಸಮಾನತೆ ಈಗ ಇಲ್ಲ. ಅಂಥ ಅಸಮಾನತೆ ಅದು ಬರೇ ಕಪೋಲ ಕಲ್ಪಿತ. ಇನ್ನೊಂದು, ನಿಮ್ಮಲ್ಲೇ 2 ಪಂಗಡಗಳಿದೆ, ಶಿಯಾ ಸುನ್ನಿ ಅಂತ ಹೇಳಿ. ಜೊತೆಗೆ ವಕ್ಫ್ ಅನ್ನುವಂಥ ವಿಚಾರಕ್ಕೆ, ವಕ್ಫ್ ಬೋರ್ಡ್ನ ಆಸ್ತಿಯ ವಿಚಾರಕ್ಕೆ ಸ್ವತಃ ಒಂದಿಷ್ಟು ಜನ ಮುಸ್ಲಿಮರ ವಿರೋಧವೇ ಇದೆ ಅನ್ನುವಂಥದ್ದನ್ನು ಕೇಳಲ್ಪಟ್ಟಿದ್ವಿ. ಏನು ಹೇಳ್ತಾರೆ? ಇಲ್ಲ, ಇದು ನೋಡಿ, ಸುನ್ನಿ ವಕ್ಫ್ ಅದೇ ರೀತಿಯಲ್ಲಿ ಶಿಯಾ ವಕ್ಫ್ 2 ಇದೆ. ಉತ್ತರ ಪ್ರದೇಶ, ಬಿಹಾರ, ವೆಸ್ಟ್ ಬೆಂಗಾಲಲ್ಲ. ಇಲ್ಲಿ ಶಿಯಾಗಳು ತುಂಬ ಕಡಿಮೆ ಇದ್ದಾರೆ, ಆದ್ದರಿಂದ ಒಂದೇ ವಕ್ಫ್ ಬೋರ್ಡ್ ಇದೆ. ಆದರೂ ಶಿಯಾಗಳ ಮತ್ತು ಸುನ್ನಿಗಳಿಗೆ 2 ಬೇರೆ ಬೇರೆ ಇದೆ, ಅದರ ಕಾನೂನುಗಳು ಬೇರೆ ಇದೆ. ಇಲ್ಲಿರೋದು ಭಾರತದಲ್ಲಿ 2 ವಿಭಾಗ, ಒಂದು ಸುನ್ನಿ, ಒಂದು ಶಿಯಾ. ಶಿಯಾಗಳು ಸ್ವಲ್ಪ ಕಡಿಮೆ ಭಾರತದಲ್ಲಿರುವುದರಿಂದ, ಈ ಉತ್ತರ ಪ್ರದೇಶ ಆ ಕಡೆಯಲ್ಲಿ ಸ್ವಲ್ಪ ಜಾಸ್ತಿ ಇರುವುದರಿಂದ ಅವರಿಗೊಂದು ಏನು ಬೋರ್ಡೇ ಒಂದು ಬೇರೆ ಇದೆ. ಆದ್ದರಿಂದ ಸುನ್ನಿ ಮತ್ತು ಶಿಯಾ ಎಂಬುದು 2 ಕಾನೂನುಗಳಿರುವಾಗ ಅಲ್ಲಿ ಯಾವುದೇ ವಿಧವಾದಂಥ ಅಭಿಪ್ರಾಯ ವ್ಯತ್ಯಾಸಗಳು ಬಂದೇ ಇಲ್ಲ, ಬರುವುದೂ ಇಲ್ಲ. ಓಕೆ, ಸದ್ಯಕ್ಕೆ ಈಗ ಯತ್ನಾಳ್ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ನೋಡಿದರೆ ಏನು ಹೇಳ್ತಾರೆ? ಯತ್ನಾಳ್ ಅವರು ಕೊಟ್ಟಿರುವಂಥ ಹೇಳಿಕೆಗೆ ಪ್ರತ್ಯುತ್ತರವಾಗಿ ಈಗ ಯತ್ನಾಳ್ ಅವರು ಬಿಜಾಪುರದಲ್ಲಿ ಕೆಲವು ಆಸ್ತಿಗಳ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಹಲವು ಕಡೆಗಳಲ್ಲೂ ಹೇಳಿದ್ದೀವಿ. ಬಿಜಾಪುರದಲ್ಲಿ ನಿಮ್ಗೆ ಗೊತ್ತಿದೆ, ಆದಿಲ್ ಶಾಹಿ, ಅದೇ ರೀತಿಯಲ್ಲಿ ಮತ್ತು ಇವರೆಲ್ಲ ಆಡಳಿತ ನಡೆಸಿದಂತಹ ಒಂದು ಪ್ರದೇಶ. ಅಲ್ಲಿ ಇದು ಜಾಸ್ತಿ ಅಲ್ಲಿ ವಕ್ಫ್ ಲ್ಯಾಂಡ್ಗಳಲ್ಲಿವೆ. ಈಗಾಗಲೇ ಅದೇನಾಗಿದೆ, ಬೀದರ್ ಮತ್ತು ಬಿಜಾಪುರದಲ್ಲಿ ಹಲವು ಕಬಳಿಕೆಯೂ ಆಗಿದೆ. ಈಗ ಸರ್ಕಾರ ಮಾಡಬೇಕಾಗಿರೋದು, ಈ ಒಂದು ಆ್ಯಕ್ಟ್ ಏನಿದೆಯೋ ಇದು ತುಂಬ ಬಿಗಿಯಾಗಿದೆ, ಇದು ತುಂಬ ಭದ್ರವಾದಂಥ ಒಂದು ಆ್ಯಕ್ಟ್, ಇದು ಅಟಾನಮಸ್ ಇದೆ. ಈಗ ಸರ್ಕಾರದ ಉದ್ದೇಶ ಏನಂತ ಹೇಳಿದರೆ, ವಕ್ಫ್ ಬೋರ್ಡಿಗೆ ಅಟಾನಮಿ ಕೊಡಬಾರ್ದು, ಸ್ವಾಯತ್ತತೆ ಕೊಡಬಾರ್ದು ಅಂತೇಳಿ. ಸ್ವಾಯತ್ತತೆ ಕೊಡದಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ಸರ್ಕಾರ ಮತ್ತು ವಕ್ಫ್ ಆಸ್ತಿಗಳ ಎಡೆಯಲ್ಲೇ ಏನಿದೆ ಹಲವಾರು ಡಿಸ್ಪ್ಯೂಟ್ ಇದೆ. ಸುಪ್ರೀಂ ಕೋರ್ಟಲ್ಲಿದೆ. ಅದೇ ನೀವು ನೋಡಿದಿರಲ್ಲ, ಚಾಮರಾಜಪೇಟೆ ಈದ್ಗಾದಲ್ಲೆಲ್ಲ ಇದಾಯಿತು, ಸಾಕಷ್ಟಿದೆ. ಇಲ್ಲಿ ನಮ್ಮ ಹುಬ್ಳಿ ಈದ್ಗಾ ಇದೆ. ಇಂಥದ್ದೆಲ್ಲ ಇರುವಾಗ ಇಲ್ಲಿ ಸ್ವಾಯತ್ತೆ ಇರದಿದ್ದಾಗ ಸರ್ಕಾರಕ್ಕೆ ಏನು ಬೇಕಾದರೂ ಮಾಡ್ಬೋದಲ್ಲ, ಗೊತ್ತಾಯ್ತಾ? ಆದ್ದರಿಂದ ಈ ವಕ್ಫ್ ಆ್ಯಕ್ಟಿಗೆ ಸ್ವಾಯತ್ತೆ ತಂದಿರೋದು ಅದು ಪ್ರಮುಖವಾದಂಥ ಒಂದು ವಿಚಾರ. ಅದನ್ನು ತೆಗೆದು ಹಾಕೋಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದಲ್ಲ. ಯಾಕೆಂದರೆ ಈ ಸರ್ಕಾರ ಮಾಡಬೇಕಾಗಿರೋದೇನು, ಕಬಳಿಕೆ ಆಗ್ತಾ ಇದೆ. ಇಡೀ ದೇಶದಾದ್ಯಂತ ವಕ್ಫ್ ಆಸ್ತಿಯಷ್ಟು ಕಬಳಿಕೆಯಾದಂಥ ಆಸ್ತಿ ಬೇರೆ ಯಾವುದೂ ಇಲ್ಲ. ನೀವು ರೆವಿನ್ಯೂ ನೋಡಿ, ಬೇರೆ ಯಾವುದೇ ನಮ್ಮ ಇದು ನೀವು ಅರಣ್ಯ, ಫಾರೆಸ್ಟು ಯಾವುದೇ ನೋಡಿ, ರೈಲ್ವೆಗಿಂತ ಜಾಸ್ತಿ ಕಬಳಿಕೆಯಾಗಿರೋದು ವಕ್ಫ್ ಆಸ್ತಿ. ಆ ವಕ್ಫ್ ಆಸ್ತಿ ಕಬಳಿಕೆಯಾಗಿರುವಾಗ ಅದರ ಅಟಾನಮಿಯನ್ನು
ಮಂಡಳಿಯನ್ನು ನೀವು ತೆಗೆದುಹಾಕಿದರೆ ಅಲ್ಲಿ ಎಲ್ರಿಗೂ ಕಬಳಿಕೆ ಆಗೋ ಕಬಲಿಸೋಕೆ ಅವರಿಗೊಂದು ರಹದಾರಿ ಆಗುತ್ತೆ. ಈಗಾಗಲೇ ಮುಸ್ಲಿಂ ಕಮ್ಯುನಿಟಿಯ ಲೀಡರ್ಸ್ಗಳೇ ಏನು ಮಾಡಿದ್ದಾರೆ, ಹಲವಾರು ಕಡೆಗಳಲ್ಲಿ ಏನು ಮಾಡಿದ್ದಾರೆ, ಈ ವಕ್ಫ್ ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ. ಇದನ್ನು ಪ್ರಧಾನಮಂತ್ರಿ ಅವರು ಏನು ಮಾಡಬೇಕು, ಇದನ್ನು ಭದ್ರ ಮಾಡುವಂತಹ, ಇದನ್ನು ಒಂದು ಗಟ್ಟಿಗೊಳಿಸುವಂತಹ ಪ್ರಯತ್ನ ಮಾಡಬೇಕು. ಅದರ ಒಟ್ಟಿಗೆ ಎರಡನೇದೇನಂತ ಹೇಳಿದರೆ, ಈ ವಕ್ಫ್, ಈ ಅಟಾನಮಿ ಆದಂತಹ ಈ ವಕ್ಫ್ ಮಂಡಳಿಯಲ್ಲಿ ಎಲ್ಲರೂ ಚರ್ಚೆ ಮಾಡೋದೇನು ಗೊತ್ತಾ, ಎಲ್ಲಿ ಈ ಏನು ಇದು ಸ್ಕ್ಯಾಮ್ ನಡೆದಾಗ, ಅದೇ ರೀತಿಯಲ್ಲಿ ಅಲ್ಲಿ ಏನಾದರೂ ಅವ್ಯವಹಾರಗಳು ನಡೆದಾಗ ವಕ್ಫ್ ಮಂಡಳಿಯನ್ನು ತೆಗೆದುಹಾಕಬೇಕು, ವಕ್ಫ್ ಮಂಡಳಿಯನ್ನೇ ತೆಗೆದುಹಾಕಬೇಕು ಅಂತ. ವಕ್ಫ್ ಮಂಡಳಿ 5 ವರ್ಷಕ್ಕೊಮ್ಮೆ ಬರ್ತಾರೆ, ಮೆಂಬರ್ಗಳು ಬರ್ತಾರೆ, ಅದೇ ರೀತಿ ಚೇರ್ಮನ್ಗಳು ಬರ್ತಾರೆ. ಇವರಿಂದ ದೊಡ್ಡ ಮಟ್ಟದ ಯಾವತ್ತೂ ಅವ್ಯವಹಾರ ಆಗಲು ಸಾಧ್ಯನೇ ಇಲ್ಲ. ನಾನೀಗ ಕಳೆದ 10 ವರ್ಷಗಳಿಂದಿದ್ದೇನೆ. ಮೆಂಬರ್ಗಳ ಇರಲಿ, ಚೇರ್ಮನ್ಗಳಿರಲಿ, ಅವ್ರಿಗೆ ಗೊತ್ತೇ ಇರುವುದಿಲ್ಲ ದೊಡ್ಡ ದೊಡ್ಡ ಕೇಸ್ಗಳ ಬಗ್ಗೆ. ಇಲ್ಲಿ ಅಡ್ವೊಕೇಟ್ಸ್ಗಳಿರ್ತಾರೆ, ಅದೇ ರೀತಿ ಕೆಲವು ಅಧಿಕಾರಿಗಳು, ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಧಿಕಾರಿಗಳು ಇದ್ದಾರೆ, ಅಡ್ವೊಕೇಟ್ಸ್ಗಳು ಇದ್ದಾರೆ. ಆದರೂ ಕೆಲವು ಅಡ್ವೊಕೇಟ್ಸ್ಗಳಿಂದ ಬೇಕಾದ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗಲ್ಲ, ಇದು ವಿರೋಧ ಇರುವಂತಹ ಆ ಕಕ್ಷಿಗಳೊಂದಿಗೆ ಏನು ಮಾಡ್ತಾರೆ, ಶಾಮೀಲಾಗಿರ್ತಾರೆ. ನಮಗೆ ಗಮನಕ್ಕೆ ಬಂದು ನಾವು ಹಲವು ವಕೀಲರುಗಳನ್ನೆಲ್ಲ ನಾನು ಟರ್ಮಿನೇಟ್ ಮಾಡಿದ್ದೀನಿ ನನ್ನ ಅಧಿಕಾರಾವಧಿಯಲ್ಲಿ. ಯಾಕೆಂದರೆ ವಿನ್ಸರ್ ಮ್ಯಾನರು, ಅದೇ ರೀತಿ ಬೆಲ್ಲಹಳ್ಳಿ ಅಂತ ಹೇಳಿದರೆ 500 ಎಕರೆ ಜಾಗ ನಮ್ಮದು. ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಆಸ್ತಿ ಗುಲ್ಬರ್ಗಾದಲ್ಲಿದೆ, ಖಲೀಫತುರ್ ರಹಮಾನ್ 400 ಎಕರೆ ಜಾಗೆ, ಸಾವಿರಾರು ಎಕರೆ ಜಾಗೆ. ಇದರಲ್ಲೆಲ್ಲ ಏನು ಮಾಡ್ತಾರೆ ಅಂತ ಹೇಳಿ ನಮ್ಮ ಕೆಲವು ಅಧಿಕಾರಿಗಳು ಮತ್ತು ಕೆಲವು ಅಡ್ವೊಕೇಟ್ಗಳು ಏನಾಗಿದ್ದಾರೆ, ಶಾಮೀಲಾಗಿದ್ದಾರೆ. ಅಲ್ಲಿ ಏನು ಮಾಡಬೇಕು, ಅಲ್ಲಿ ಒಂದು ತನಿಖೆ ನಡೆಯಬೇಕು. ಒಂದು ಪ್ರಾಮಾಣಿಕವಾದಂಥ ತನಿಖೆ ನಡೆದರೆ ಅದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಈ ವಕ್ಫ್ ಮಂಡಳಿಯನ್ನು ನೀವು ಕ್ಯಾನ್ಸಲ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಸ್ವಲ್ಪ ಆದರೂ ಈಗ ವಕ್ಫ್ ಬೋರ್ಡಲ್ಲಿ ಕೆಲಸ ಆಗೋದಾದರೆ ಈ ವಕ್ಫ್ ಮಂಡಳಿ ಇರುವುದರಿಂದ, ಯಾಕೆಂದರೆ ಅವರು ತಿಂಗಳಿಗೊಮ್ಮೆ ಬರ್ತಾರೆ, ಕೇಳ್ತಾರೆ, ಅಧಿಕಾರಿಗಳೊಂದಿಗೆ ಪ್ರಶ್ನಿಸ್ತಾರೆ, ಇದೇನೆ ಯಾಕೆ ಹೀಗಾಯಿತು, ಇದಕ್ಕೆ ಹೀಗಾಯಿತು ಅಂತ. ಇಲ್ಲಿ ನೋಡಿ, ನಮ್ಮ ನಾರ್ತ್ ಕರ್ನಾಟಕ ನೀವು ಹೇಳುವಾಗ ನನಗೊಂದು ಕೇಳಬೇಕು ಅಂತ ಅನಿಸ್ತಾ ಇದೆ ಸರ್. ಇಡೀ ದೇಶದಾದ್ಯಂತ ನೋಡ್ತಾ ಹೋದರೆ ವಕ್ಫ್ ಬೋರ್ಡ್ನ ಆಸ್ತಿಗೆ ಇರುವಷ್ಟು ವಿವಾದಗಳು ಬೇರೆಲ್ಲೂ ಇಲ್ಲ. ಎಲ್ಲ ಆಸ್ತಿಗಳಲ್ಲೂ ಆಲ್ಮೋಸ್ಟ್ ಎಲ್ಲ ಆಸ್ತಿಗಳಲ್ಲೂ ಕೂಡ ವಿವಾದ ಇದೆ. ಯಾಕೆ ವಕ್ಫ್ ಬೋರ್ಡ್ಗೆ ಆಸ್ತಿಗಳಿಗೆ ವಿವಾದಗಳು ಸುತ್ತಾಕೊಳ್ತವೆ? ನೋಡಿ, ವಕ್ಫ್ ಕಾಯ್ದೆಗಳೇನಾಗಿದೆ ಅಂತ ಹೇಳಿದರೆ ತುಂಬ ಬಿಗಿಯಾಗಿದೆ. ಆದರೂ ಈ ಕಾಯ್ದೆಗಳನ್ನು ದುರುಪಯೋಗ ಮಾಡುವಂತಹ ಕಳ್ಳರು, ಅವರ ಹಾವಳಿನೂ ಅವರು ಅಷ್ಟೇ ಬಿಗಿಯಾಗಿದ್ದಾರೆ. ಈ ವಕ್ಫ್ ಕಳ್ಳರು, ಭೂಗಳ್ಳರು, ಅದೇ ರೀತಿಯಲ್ಲಿ ಕಬಳಿಕೆದಾರರು ಏನಿದ್ದಾರೆ, ಅವರು ತುಂಬ ನಾಜೂಕಿನಿಂದ, ಅವ್ರಿಗೆ ಗೊತ್ತಿದೆ ಹೇಗೆ ಕೋರ್ಟಿಗೆ ಹೋಗಬೇಕು, ಸ್ಟೇ ತಗೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಒಂದು ಟ್ರಿಬ್ಯುನಲ್, ಈಗ ನೋಡಿ, ಈಗ ಕೇಂದ್ರ ಸರ್ಕಾರದ್ದು ಮತ್ತೊಂದು ಕೆಂಗಣ್ಣು ಏನಂತ ಹೇಳಿದರೆ ವಕ್ಫ್ ಟ್ರಿಬ್ಯುನಲ್ ಇದೆ, ಅವರ ಕೋರ್ಟಿಗೆ ಹೋಗಬೇಕು ಅಂತ ಹೇಳಿ. ಈಗ ಯಾವುದೇ ನಿಮಗೆ ಒಂದು ಜಾಗ ವಕ್ಫ್ ರಿಜಿಸ್ಟ್ರ್ ಆಯಿತು, ಆ ವಕ್ಫ್ ರಿಜಿಸ್ಟ್ರ್ ಆದಂಥ ಜಾಗ 1 ವರ್ಷದಲ್ಲಿ ನಿಮಗೆ ಕ್ವಶನ್ ಮಾಡ್ಬೋದು, ಇದು ರಾಜ್ಯಪತ್ರ ಆಗೋದಕ್ಕಿಂತ ಮುಂಚೆ. ಇನ್ನು 1 ವರ್ಷ ಆಯಿತು ಅಂತ ತಿಳ್ಕೊಳ್ಳಿ, ನಿಮಗೆ ಟ್ರಿಬ್ಯುನಲ್ಗೆ ಹೋಗ್ಬೋದು. ವಕ್ಫ್ ಟ್ರಿಬ್ಯುನಲ್ ಇದೆ. ಈ ಟ್ರಿಬ್ಯುನಲಲ್ಲಿ ಯಾರು ಮಾಡೋದು, ಟ್ರಿಬ್ಯುನಲ್ ಜಡ್ಜಿಗಳನ್ನು ನೇಮಕ ಮಾಡುವವರು ಯಾರು? ವಕ್ಫ್ ಬೋರ್ಡ್ ಅಲ್ಲ, ಹೈಕೋರ್ಟ್ ಜಡ್ಜಿಗಳು. ಹೈಕೋರ್ಟ್ ಜಡ್ಜಿಗಳಿಗೆ ರಾಜ್ಯ ಸರ್ಕಾರ ಏನು ಶಿಫಾರಸು ಮಾಡುತ್ತೆ. ಈಗ ನೋಡಿ, ಬ್ಯಾಂಗ್ಳೂರು ವಕ್ಫ್ ಟ್ರಿಬ್ಯುನಲಲ್ಲಿ ಜಡ್ಜಿಗಳಿಲ್ಲ, ನೀವು ಅದಕ್ಕೆ ನೇಮಕ ಮಾಡಿ ಅಂತೇಳಿ. ಹೇಗೆ ಲ್ಯಾಂಡ್ ಏನು ಟ್ರಿಬ್ಯುನಲ್ ಇದೆಯೋ, ಬೇರೆ ಬೇರೆ ಟ್ರಿಬ್ಯುನಲ್ಗಳು ಎಲ್ಲವೂ ಇದೆ. ಅದೇ ರೀತಿಯಲ್ಲಿ ವಕ್ಫ್ ಟ್ರಿಬ್ಯುನಲ್ ಇವೆ. ವಕ್ಫ್ ಟ್ರಿಬ್ಯುನಲ್ ಬೇಕಾದ್ರೆ, ಈಗ ನಾನು ಯತ್ನಾಳ್ ಅವರದ್ದೇ ಒಂದು ಇದು ಕೇಳಿದೆ ನಾನು, ವಕ್ಫ್ ಟ್ರಿಬ್ಯುನಲಲ್ಲಿ ಅವರಿಗೆ ಬೇಕಾದಂಥ ಜಡ್ಜ್ ಇದ್ದಾರೆ, ಅವರಿಗೆ ಬೇಕಾದಂಥ ತೀರ್ಪು ಬರುತ್ತೆ, ಸಾಧ್ಯನೇ ಇಲ್ಲ. ಯಾಕೆಂದರೆ ವಕ್ಫ್ ಟ್ರಿಬ್ಯುನಲ್ ಇರುವುದೇ ವಕ್ಫ್ ಬೋರ್ಡ್ ಮಾಡಿದಂತಹ ತಪ್ಪುಗಳನ್ನು ಕ್ವಶನ್ ಮಾಡೋಕ್ಕೆ ಅಲ್ಲಿರೋದು ಟ್ರಿಬ್ಯುನಲ್ಲು. ಆ ಟ್ರಿಬ್ಯುನಲ್ ಎಷ್ಟೋ ಸ್ಟೇ ಕೊಟ್ಟಿದೆ. ನಾವು ವಕ್ಫ್ ಬೋರ್ಡಲ್ಲೇ ತೆಗೆದಂತಹ ನಿರ್ಣಯಗಳಿಗೆ ವಕ್ಫ್ ಟ್ರಿಬ್ಯುನಲ್ ಸ್ಟೇ ಕೊಟ್ಟಿದೆ. ಇನ್ನು ವಕ್ಫ್ ಟ್ರಿಬ್ಯುನಲ್ ಏನಾದರೂ ತಪ್ಪು ಮಾಡಿತು ಅಂತಲೇ ತಿಳ್ಕೊಳ್ಳಿ, ಯತ್ನಾಳ್ ಅವರು ಹೇಳಿದಂಗೆ ಬೇಕಾಬಿಟ್ಟಿಯಾಗಿ ಅದು ಬೇಕಾದಾಗೆ ಮುಸಲ್ಮಾನರ ಪರವಾಗಿ ಅಥವಾ ವಕ್ಫ್ ಬೋರ್ಡ್ ಪರವಾಗಿ ಅಲ್ಲಿ ವಿಧಿ ಬಂದ್ರೂ ಹೈಕೋರ್ಟಿಗೆ ಹೋಗ್ಬೋದು. ಮೇಲೆ ಕೋರ್ಟ್ ಎಷ್ಟೋ ಕೋರ್ಟ್ ಟ್ರಿಬ್ಯುನಲ್ ಇದನ್ನು ಏನು ತೀರ್ಪನ್ನು ಹೈಕೋರ್ಟ್ ತಡೆ ಹಿಡಿದಿದೆ, ಕ್ಯಾನ್ಸಲ್ ಮಾಡಿಸಿದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಇದೆಲ್ಲ ಏನಂತ ಹೇಳಿದರೆ ಮುಸ್ಲಿಂ ಸಮುದಾಯದ ಒಂದು ಸಬಲೀಕರಣ ಈ ವಕ್ಫ್ ಆಸ್ತಿಯ ಮೂಲಕ ಆಗ್ತಾಯಿದೆ. ಅದನ್ನು ಹೇಗಾದರೂ ಮಾಡಿ ಇಲ್ಲದಾಗಿಸುವಂಥ ಒಂದು ಪ್ರಯತ್ನ. ಆದ್ದರಿಂದ ನಾನು ಪ್ರಧಾನಮಂತ್ರಿಗಳೊಂದಿಗೆ, ಕೇಂದ್ರ ಸರ್ಕಾರದೊಂದಿಗೆ, ಏಕೆಂದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳುವಂತಹ ಒಂದು ಸ್ಲೋಗನೂ ಇದೆ. ಮುಸಲ್ಮಾನರ ವಿಚಾರವಾಗಿ ಈ ವಕ್ಫ್ ಆಸ್ತಿಯ ಬಗ್ಗೆ, ವಕ್ಫ್ ಆ್ಯಕ್ಟ್ಗಳ ಬಗ್ಗೆ ಅದನ್ನು ಭದ್ರ ಮಾಡುವಂಥ ಪ್ರಯತ್ನ ಮಾಡಬೇಕು. ಅದರೊಟ್ಟಿಗೆ ಕಬಲಿಕೆದಾರರಿಗೆ ಅವರನ್ನು ಕಾನೂನಿನ ಕುಣಿಕೆಯಲ್ಲಿ ಅವರನ್ನು ಒಳಗೆ ತರುವಂಥ ಪ್ರಯತ್ನ ಆಗಬೇಕು. ಈಗ 40ಕ್ಕೂ ಹೆಚ್ಚು ಅಮೆಂಡ್ಮೆಂಟ್ಗಳಿದೆಯಲ್ಲ, ಈ ಅಮೆಂಡ್ಮೆಂಟ್ಗಳು ಅದನ್ನು ಬಲಪಡಿಸುವಂಥ ಕೆಲಸವೇ ಮಾಡುವಂಥ ಸಾಧ್ಯತೆಗಳು ಇರಬಹುದಲ್ವಾ ಅಂತ? ಅಲ್ಲ, ಈಗ ನೋಡಿ, ಅಮೆಂಡ್ಮೆಂಟಿಗೆ ಯಾರೂ ವಿರೋಧ ಮಾಡಲ್ಲ.
ಬಟ್ ಏನಾಗಬೇಕು ಅಂತ ಹೇಳಿದರೆ ಕ್ಯಾಬಿನೆಟ್ ಒಂದು ತೀರ್ಮಾನ ಮಾಡಿ ಅದನ್ನು ಪಾರ್ಲಿಮೆಂಟಲ್ಲಿ ಸಬ್ಮಿಟ್ ಮಾಡಬೇಕು. ಪಾರ್ಲಿಮೆಂಟಲ್ಲಿ ಲೋಕಸಭೆಯಲ್ಲಿ ಸಬ್ಮಿಟ್ ಮಾಡಿದ ನಂತರ ರಾಜ್ಯಸಭೆಗೆ ಹೋಗಬೇಕು. ರಾಜ್ಯಸಭೆ ಅದನ್ನು ರಾಜ್ಯಸಭೆಯ ನಂತರ ರಾಷ್ಟ್ರಪತಿಗೆ ಹೋಗಬೇಕು. ಒಂದು ವೇಳೆ ರಾಜ್ಯಸಭಾ ಅದನ್ನು ಇಲ್ಲ ಮಾಡೋಕ್ಕೆ, ಈಗ ಯಾಕೆಂದರೆ ಮೆಜಾರಿಟಿ ಮೈನಾರಿಟಿ ಪ್ರಾಬ್ಲಮ್ ಬರುತ್ತೆ, ಆವಾಗ ಹೋಗಿ ಆರ್ಡಿನೆನ್ಸ್ ಹೊರಡಿಸ್ಬೋದು. ಯಾರಿಗೆ? ರಾಷ್ಟ್ರಪತಿಗೆ. ಆರ್ಡಿನೆನ್ಸ್ ಹೊರಡಿಸಿದ್ರೂ ಮತ್ತು 6 ತಿಂಗಳವರೆಗೆ ರ್ಯಾಟಿಫೈ ಮಾಡಬೇಕು ರಾಜ್ಯಸಭೆಯಲ್ಲಿ ರ್ಯಾಟಿಫೈ ಆಗಲೇಬೇಕು. ಈ ಎರಡೂ ಹೌಸ್ಗಳಲ್ಲಿ ಪಾಸಾಗದೆ ಯಾವುದೇ ಅಮೆಂಡ್ಮೆಂಟು ಸಾಧ್ಯ ಇಲ್ಲ. ಆದರೂ ನಾನು ಹೇಳ್ತಾ ಇದ್ದು ಕೆಲವು ಅಮೆಂಡ್ಮೆಂಟ್ಗಳ ಅಗತ್ಯ ಇದೆ. ಯಾವುದು? ಇನ್ನೂ ಭದ್ರ ಮಾಡಿಸುವಂತಹ ಕೆಲವು ಅಮೆಂಡ್ಮೆಂಟ್ಗಳ ಅಗತ್ಯ ಇದೆ. ನಾವೇ ಹಲವು ಸಂದರ್ಭಗಳಲ್ಲಿ ಮಾತಾಡಿದ್ದೀವಿ. ಉದಾಹರಣೆಗೆ ಏನಿದೆ ಅಂತ ಹೇಳಿದರೆ, ಹಲವಾರು ವರ್ಷಗಳಿಂದ ಸ್ವಂತ ಅವರ ತಲೆಮಾರು, ಅವರ ತಾತ ಮುತ್ತಾತ ಅವರೆಲ್ಲ ಅಲ್ಲಿ ಅನುಭವಿಸಿಕೊಂಡು ಬಂದಿರ್ತಾರೆ ಒಂದು ವಕ್ಫ್ ಲ್ಯಾಂಡು. ಆ ಲ್ಯಾಂಡ್ ಏನಿದೆ ಅದು ಗೆಜೆಟ್ ಆಗಿರುತ್ತೆ, ವಕ್ಫ್ ಗೆಜೆಟಲ್ಲಿರುತ್ತೆ. ಬಟ್ ಏನಂತ ಹೇಳಿದರೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಗೆಜೆಟ್ ವಕ್ಫ್ ಅಂತ ಹೆಸರು ಮಾತ್ರ, ಬಟ್ ಎಂಜಾಯ್ ಮಾಡ್ತಾ ಇರೋದು ಯಾರೋ ಬೇರೆಯವರು. ಬಟ್ ಅವರಿಗೆ ಅದನ್ನು ಮಾರಾಟ ಮಾಡೋಕ್ಕೂ ಅಲ್ಲಿದ್ದರೆ ಏನಾದರೂ ಯಾವುದೇ ಪವರ್ ಅವರಿಗಿರುವುದಿಲ್ಲ. ಆದ್ದರಿಂದ ಒಂದು ಕಾಂಪ್ರಮೈಸ್ ಇದ್ದು ಒಂದು ಅಗತ್ಯ, ತುಂಬ ಅಗತ್ಯ ಇದೆ. ಅದರಲ್ಲಿ ವಕ್ಫ್ ಮತ್ತು ಸಮುದಾಯಕ್ಕೆ ತುಂಬ ಅನುಕೂಲ ಇದೆ. ನಾನು ಇದನ್ನು ಪ್ರಯತ್ನ ಮಾಡಿದ್ದೆ, ಬಟ್ ಏನಂತ ಹೇಳಿದರೆ ಇದು ಅಮೆಂಡ್ಮೆಂಟ್ ಆಗಲೇಬೇಕು. ಆವಾಗ ಎಲ್ಲರೂ ಹೆದರ್ತಾ ಇರೋದು ಅದೇ, ಅಮೆಂಡ್ಮೆಂಟ್ ಅಂತ ಹೇಳುವಾಗ ವಕ್ಫ್ ಆ್ಯಕ್ಟನ್ನೇ ತಿದ್ದುಪಡಿ ಮಾಡುವಂಥ ಪ್ರಯತ್ನ ಎಲ್ಲ ಮಾಡಿದರೆ ತುಂಬ ತೊಂದರೆ ಅಲ್ವಾ? ಯಾಕೆಂದರೆ ಈಗಿನ ಸರ್ಕಾರದ ಬಗ್ಗೆ ಮುಸಲ್ಮಾನರಿಗೆ ಒಂದು ಭಯ ಒಂದು ಇದ್ದೇ ಇದೆ. ಯಾಕೆಂದರೆ CAA, NRC ಮತ್ತು ಏನು ನಮ್ಮ ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಇಂಥದ್ದಲ್ಲಿರುವಾಗ ವಕ್ಫ್ ಆ್ಯಕ್ಟನ್ನು ಹೇಗೆ ತಿದ್ದುಪಡಿ ಅಂತ ಹೇಳಿದರೆ ಅವರಿಗೆ ಏನು ಮನ್ಮಾನಿ ಬೇಕಾದಾಗೆ ಬೇಕಾಬಿಟ್ಟಿಯಾಗಿ ಏನು ತಿದ್ದುಪಡಿ ಮಾಡ್ತಾರಾ ಎಂಬ ಒಂದು ಏನು ಆತಂಕನೂ ಇದೆ. ಆದರೂ ತಿದ್ದುಪಡಿ ಆಗಿದೆ, ಇಲ್ಲ ಅಂತಿಲ್ಲ. 2013 ಆಗಿದೆ ಈ ಆ್ಯಕ್ಟೇ. 2013 ಇದು ಅಮೆಂಡ್ಮೆಂಟು ಇದು ಈ ಆ್ಯಕ್ಟ್ ಇರೋದು 1995. ಇದು ಏನು 2013 ಅಮೆಂಡ್ಮೆಂಟ್ಗೆ ವಿರೋಧ ಇಲ್ಲ, ಒಳ್ಳೆಯದು. ಮುಸ್ಲಿಂ ಸಮುದಾಯದ ಸಬಲೀಕರಣ, ಮುಸ್ಲಿಂ ಸಮುದಾಯದ ಅವರನ್ನು ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನದಲ್ಲಿ ಅವರ ಅಭಿವೃದ್ಧಿ, ಅವರ ಶೈಕ್ಷಣಿಕವಾದಂಥ ಅಭಿವೃದ್ಧಿಯನ್ನು ನೋಡಿ ಇದು ಅಮೆಂಡ್ಮೆಂಟ್ ಮಾಡುವುದಾದರೆ ಯಾವುದೇ ತೊಂದರೆ ಇಲ್ಲ. ಆದ್ದರಿಂದ ಆತಂಕ ಮತ್ತು ಭಯವನ್ನು ನಿವಾರಿಸುವಂಥ ಪ್ರಯತ್ನ ಸರ್ಕಾರ ಮಾಡಬೇಕಾಗಿದೆ. ಸರ್, ಈಗ ಹಿಂದೂ ಸಂಘಟನೆಗಳ ವಾದ ಏನು ಅಂತ ಹೇಳಿದ್ರೆ, ಹಿಂದೂ ಸಂಘಟನೆಗಳಿಗೆ ಸೇರಿದಂಥ ದೇವಸ್ಥಾನಗಳ ಆಸ್ತಿಯನ್ನು ಮುಜರಾಯಿಯ ಹೆಸರಿನಲ್ಲಿ ಸರ್ಕಾರಕ್ಕೆ ಅದನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ವಕ್ಫ್ ಬೋರ್ಡ್ನ ಆಸ್ತಿಯನ್ನು ತೆಗೆದುಕೊಂಡ್ರೆ ಏನು ಪ್ರಾಬ್ಲಮ್ಮು ಅಂತ. ಅಲ್ಲ, ವಕ್ಫ್ ಬೋರ್ಡ್ನ ಆಸ್ತಿ ಯಾವುದು? ಸರ್ಕಾರ ಈಗ ಮುಜರಾಯಿ ಅನ್ನುವಂಥ ಒಂದು ಇಲಾಖೆ ಮಾಡಿಕೊಂಡು ದೇವಸ್ಥಾನಗಳಿಂದ ಬರುವಂತಹ ಆಸ್ತಿಗಳೇನಿದೆ, ದೇವಸ್ಥಾನಕ್ಕೆ ಬರುವಂಥ ಆದಾಯ ಏನಿದೆ, ಇದನ್ನು ಸರ್ಕಾರ ಬೇರೆ ಕಾರ್ಯಗಳಿಗೂ ಕೂಡ ಉಪಯೋಗಿಸ್ಕೊಳ್ಳುತ್ತೆ. ಅದೇ ರೀತಿಯಾಗಿ ವಕ್ಫ್ ಬೋರ್ಡ್ನ ಆಸ್ತಿಯನ್ನು ಕೂಡ ಅದು ತನ್ನ ವಶಕ್ಕೆ ತೆಗೆದುಕೊಂಡು ಅದನ್ನು ಬೇರೆ ಕಾರ್ಯಗಳಿಗೆ ಉಪಯೋಗಿಸ್ಕೊಂಡ್ರೆ ಪ್ರಾಬ್ಲಮ್ ಏನು ಅಂತ. ಈಗ ನೋಡಿ, ಯಾವುದೆಲ್ಲ ಬೋರ್ಡ್ ಇದೆ ನೋಡಿ. ಜೈನ್ ಟ್ರಸ್ಟ್ ಆ್ಯಂಡ್ ಬೋಡೀಸ್ ಇದೆ, ಪಾರ್ಸಿ ಟ್ರಸ್ಟ್ ಆ್ಯಂಡ್ ಅಂಜುಮಾನ್ಸ್ ಇದೆ, ಕ್ರಿಶ್ಚಿಯನ್ ಮಿಷನರಿ ಸೊಸೈಟೀಸ್, ಚರ್ಚ್ ಕೌನ್ಸಿಲ್, ಸಿಖ್ ಗುರುದ್ವಾರ್ ಮ್ಯಾನೇಜ್ಮೆಂಟ್. ಅದೇ ರೀತಿ ಹಿಂದೂಗಳಿಗೆ ಹಿಂದೂ ರಿಲಿಜಿಯಸ್ ಆ್ಯಂಡ್ ಚಾರಿಟೇಬಲ್ ಎಂಡೋಮೆಂಟ್, HR&CE ಡಿಪಾರ್ಟ್ಮೆಂಟ್, ಇದೆಲ್ಲ ಇದೆ. ಯಾವುದರಲ್ಲೂ ಜಾಸ್ತಿ ತಲೆ ಕೆಡಿಸದೆ ವಕ್ಫ್ ಬೋರ್ಡ್ ಬಗ್ಗೆನೇ, ವಕ್ಫ್ ಆ್ಯಕ್ಟ್ ಬಗ್ಗೆನೇ ತಲೆ ಕೆಡಿಸಿಕೊಳ್ಳುವಾಗ ಸ್ವಾಭಾವಿಕವಾಗಿಯೂ ಈ ಸರ್ಕಾರದ ಬಗ್ಗೆ ಇರುವ ಬೇರೆ ವಿಷಯಗಳಲ್ಲಿದ್ದಂತಹ ಆತಂಕ ಮತ್ತು ಅದೇ ರೀತಿಯಲ್ಲಿ ಭಯ ಮುಸ್ಲಿಂ ಸಮುದಾಯದಲ್ಲಿ ಇದ್ದೇ ಇರುತ್ತದೆ. ಅದನ್ನು ಆ ಭಯ ಮತ್ತು ಆ ಒಂದು ಆತಂಕವನ್ನು ನಿವಾರಣೆ ಮಾಡುವಂಥ ಕೆಲಸ ಮನೆ ಪ್ರಧಾನಮಂತ್ರಿಗಳು ಮಾಡಬೇಕು. ಇಲ್ಲ ನಾವು ಮುಸ್ಲಿಂ ಸಮುದಾಯದ ಸಬಲೀಕರಣಕ್ಕಾಗಿ ನಾವು ಅಮೆಂಡ್ಮೆಂಟ್ ಮಾಡ್ತಾ ಇದ್ದೀವಿ. ಒಂದು. ಎರಡನೇದಿಗೂ ನೀವೇ ಹೇಳಿದಿರಿ 40ರಷ್ಟು ಅಮೆಂಡ್ಮೆಂಟ್ಸ್ ಇದೆ ಅಂತೇಳಿ, ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೂ ಅದೇನು ಮಾಡಬೇಕಾಗಿತ್ತು? ಈಗ ಸೆಷನ್ ನಡೀತಾ ಇದೆ, ಮಳೆಗಾಲದ ಅಧಿವೇಶನ ನಡೀತಾ ಇದೆ. ಅಲ್ಲಿ ಸೆಷನಲ್ಲಿ ಇದು ಸಬ್ಮಿಟ್ ಮಾಡಿದರೆ ಜನರಿಗೆ ಗೊತ್ತಾಗ್ತಾ ಇತ್ತು ಇದೇನು ತಿದ್ದುಪಡಿ ಮಾಡುವಂತಹ ವಿಚಾರಗಳೇನು ಅಂತ. ಇದು ಯಾರಿಗೂ ಗೊತ್ತಿಲ್ಲ, ಒಂದು ಬ್ಲೂ ಪ್ರಿಂಟೇ ಯಾರಿಗೂ ಗೊತ್ತಿಲ್ಲದಿರುವಾಗ ಆತಂಕ ಮತ್ತು ಭಯ ಜಾಸ್ತಿ ಆಗ್ತದೆ. ಸರ್, ಕೊನೆಯದಾಗಿ ಈ ಒಂದು ವಿಚಾರದಲ್ಲಿ ನೀವೆಣಿಸಿದಂತೆ ಒಂದು ವೇಳೆ ಅಮೆಂಡ್ಮೆಂಟ್ಗಳಾದರೆ ಏನು ಮುಂದಿನ ನಿರ್ಣಯ ಏನು ಸರ್ ವಕ್ಫ್ ಬೋರ್ಡ್ ಕಡೆಯಿಂದ? ಇಲ್ಲ ನೋಡಿ, ಎಲ್ಲರೂ ಇದರ ಬಗ್ಗೆ ಜಾಗರೂಕರಾಗಿದ್ದಾರೆ. ಇಡೀ ದೇಶದಾದ್ಯಂತ ಇರೋ ವಕ್ಫ್ ಬೋರ್ಡು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಮುಸ್ಲಿಂ ಉಲಮಾಗಳು ಎಲ್ಲರೂ ಅದರ ಬಗ್ಗೆ ಜಾಗರೂಕರಾಗಿದ್ದಾರೆ. ನಿನ್ನೆನೇ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವರು ಅದರ ಬಗ್ಗೆ ಪ್ರಸ್ತಾವನೆ ಈಗಾಗಲೇ ಕೊಟ್ಟಿದ್ದಾರೆ. ಆದ್ದರಿಂದ ತಿದ್ದುಪಡಿ, ನನ್ನ ವೈಯಕ್ತಿಕ ವಿಚಾರ ನಾನು ಹೇಳಿದೆ, ಏನು ಆಸ್ತಿಯ ಯಾವುದು ಕಾಂಪ್ರಮೈಸು ಅಂತೇಳಿ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ಲರ ಅಭಿಪ್ರಾಯ ಅದಾಗಿರಬೇಕಂತೇನೂ ಇಲ್ಲ. ಹಲವಾರು ವರ್ಷಗಳಿಂದ, ಯಾಕೆಂದರೆ ತಿದ್ದುಪಡಿ ಎಲ್ಲದಕ್ಕೂ ತಿದ್ದುಪಡಿ ಅಲ್ಲ. ಮೊನ್ನೆ ಬಂದವನೊಬ್ಬ ವಕ್ಫ್ ಆಸ್ತಿಯನ್ನು ಕಬಳಿಕೆ ಮಾಡಿ ನಾನು ಕಾಂಪ್ರಮೈಸ್ಗೆ ರೆಡಿ ಇದ್ದೀನಿ, ಆಗಲ್ಲ.
200-300 ವರ್ಷಗಳಿಂದ ಕೇಸು ಸುಪ್ರೀಂ ಕೋರ್ಟ್ ಮತ್ತು ಕೋರ್ಟಲ್ಲೇ ಉಳಿದಿರುವಂತಹ ಕೇಸುಗಳಿವೆ. ಅಂಥ ಕೇಸುಗಳ ಬಗ್ಗೆ ನಾವು ಏನು ಮಾಡ್ಬೋದು, ಈ ಕಡೆ ವಕ್ಫ್ ಬೋರ್ಡಿಗೆ ಯಾವುದೇ ಪ್ರಯೋಜನ ಇಲ್ಲ, ಅದರಿಂದ ₹1 ಪ್ರಯೋಜನವೂ ಇಲ್ಲ, ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಅಂಥವರು ಕಾಂಪ್ರಮೈಸ್ಗೆ ಬಂದರೆ, ಅಂಥ ಕಾಂಪ್ರಮೈಸ್ಗೆ ಇರುವಂಥ ಒಂದು ಈಗಿರುವ ಆ್ಯಕ್ಟಲ್ಲಿ ಕಾಂಪ್ರಮೈಸ್ಗೆ ಅವಕಾಶ ಇಲ್ಲ. ಮುಂದಿನ ದಿನಗಳಲ್ಲಿ ಅಂತಹ ಒಂದು ಕಾಂಪ್ರಮೈಸ್ಗೆ ಅವಕಾಶ ಬಂದರೆ ಅದು ಸಮುದಾಯದ ಮತ್ತು ವಕ್ಫ್ ಆಸ್ತಿಗೆ ದೊಡ್ಡದಾದಂತಹ ಪ್ರಯೋಜನಗಳು ಬರುತ್ತದೆ. ಕೆಲವರು ವಿರೋಧ ಮಾಡ್ತಾರೆ ಅದನ್ನು, ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇರೋದು, ವಕ್ಫ್ ಆಸ್ತಿಗಳನ್ನು ಹಲವಾರು ವರ್ಷಗಳಿಂದ ಅನುಭವಿಸ್ತಾ ಬರ್ತಾ ಇದ್ದಾರೆ. ಮುಸಲ್ಮಾನರಿಗೋ ವಕ್ಫಿಗೋ ಯಾವುದೇ ಅದರಿಂದ ಒಂದು ನಯಾ ಪೈಸೆಯ ಪ್ರಯೋಜನವೂ ಇಲ್ಲ. ಅಂತಹ 106 ವರ್ಷಗಳಲ್ಲಿ ಪೆಂಡಿಂಗ್ ಇರುವಂತಹ ಕೇಸುಗಳಿವೆಯೋ ಅದರಲ್ಲಿ ಒಂದು ಕಾಂಪ್ರಮೈಸ್ ಮಾಡುವಂಥ ಮುಂಚೆ ಈ ಆ್ಯಕ್ಟಲ್ಲೇ ಇತ್ತು, ಅದಕ್ಕೆ ಅವಕಾಶ ಇತ್ತು. 2013 ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಅದನ್ನೇನು ಮಾಡಿದೆ, ನಿಷೇಧಿಸಲಾಗಿದೆ. ಆದ್ದರಿಂದ ಅಂತಹ ಒಳ್ಳೆಯ ಮುಸ್ಲಿಂ ಸಮುದಾಯಕ್ಕೆ ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಬಲೀಕರಣಕ್ಕಾಗಿ ಅಮೆಂಡ್ಮೆಂಟ್ ತರುವುದಾದರೆ ಅದನ್ನು ಸ್ವಾಗತಿಸ್ಬೋದು. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಸದ್ಯಕ್ಕೆ ಇವಿಷ್ಟು ಅಂದರೆ ಒಂದು ಮುಸ್ಲಿಂ ಸಮುದಾಯವನ್ನು ಸಬಲೀಕರಣಗೊಳಿಸುವಂಥ ನಿಟ್ಟಿನಲ್ಲಿ ಈ ಥರದ ಒಂದು ತಿದ್ದುಪಡಿಯನ್ನು ತೆಗೆದುಕೊಂಡು ಬನ್ನಿ, ಆದರೆ ಮುಸ್ಲಿಂ ಸಮುದಾಯವನ್ನು ದುರ್ಬಲಗೊಳಿಸುವಂಥ ನಿಟ್ಟಿನಲ್ಲಿ ಈ ಥರದ ಒಂದು ಅಮೆಂಡ್ಮೆಂಟ್ ಬೇಡ ಅನ್ನುವಂಥ ಮಾತುಗಳನ್ನು ಮೌಲಾನಾ ಶಫಿ ಸಾದಿ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.